ಕೌಟುಂಬಿಕ ಕಲಹವೊಂದು ಪತ್ನಿಯನ್ನು ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಳ್ಳುವಲ್ಲಿ ಪರ್ಯಾಯವೆಸಗೊಂಡ ಪರಿಣಾಮ 2 ವರ್ಷದ ಮಗು ಅನಾಥವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಡಬದಲ್ಲಿ ಮನೆಯೊಂದರಲ್ಲಿ ನಡೆದ ಘಟನೆ ಮನಕುಲುಕುವಂತಿದೆ. ಕಡಬ ತಾಲೂಕಿನ ಅಲಂಕಾರು ಸಮೀಪದ ಕಸೆಯಲ್ಲಿ ವಾಸವಾಗಿದ್ದ ಈ ದಂಪತಿಯ ಕಲಹ 2 ವರ್ಷದ ಮಗು ಜೀವನದಲ್ಲಿ ತಂದೆ ತಾಯಿಯ ಪ್ರೀತಿ ಮಮತೆ ಕಾಣದಂತೆ ಮಾಡಿದೆ. ಬಸೆಗೋಳಿ ನಿವಾಸಿ ದಿನೇಶ್ ಹಾಗೂ ಸಿದ್ದಕಟ್ಟೆ ನಿವಾಸಿ ಸಂಗೀತ ಮೃತಪಟ್ಟಿದ್ದಾರೆ. ಪತಿ ದಿನೇಶ್ ಪತ್ನಿ ಸಂಗೀತಳನ್ನು ಹತ್ಯೆ ಮಾಡಿ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ದಿನೇಶ್ ಅಲಂಕಾರು ಪೇಟೆಯಲ್ಲಿ ಹೋಟೆಲ್ ನಡೆಸುತ್ತಿದ್ರು. ಈ ದಂಪತಿ ಮಗುವಿನೊಂದಿಗೆ ಕಸೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಕೆಲ ದಿನಗಳಿಂದ ದಂಪತಿಯ ನಡುವೆ ಕುಟುಂಬ ಕಲಹ ನಡೆಯುತ್ತಿತ್ತು. 1 ತಿಂಗಳ ಹಿಂದೆ ದಿನೇಶ್ ಮನೆ ಬಿಟ್ಟು ತೆರಳಿದ್ರು. ನಿನ್ನೆ ಏಕಾಏಕಿ ಮನೆಗೆ ಮರಳಿದ್ರು. ಮನೆಯಲ್ಲಿ ಯಾವುದೇ ಚಲನವಲನ ಕಂಡುಬಾರದ ಹಿನ್ನೆಲೆಯಲ್ಲಿ ಮನೆ ಕಡೆ ಬಂದಿದ್ದ ಕುಟುಂಬಸ್ಥರಿಗೆ ಮನೆಯಲ್ಲಿ ಕಂಡ ದೃಶ್ಯ ಎದೆ ಜಲ್ಲೆನಿಸುವಂತೆ ಮಾಡಿತ್ತು. ಮನೆಯಲ್ಲಿ ರಕ್ತದ ಮಡವಿನಲ್ಲಿ ಸಂಗೀತ ಮೃತದೇಹವಿದ್ದರೆ ನೇಣು ಬಿಗಿದ ಸ್ಥಿತಿಯಲ್ಲಿ ದಿನೇಶ್ ಮೃತದೇಹ ಪತ್ತೆಯಾಗಿದೆ. ಸಂಗೀತಳ ಪಕ್ಕದಲ್ಲೇ 2 ವರ್ಷದ ಮಗು ಇತ್ತು. ಕಡಬ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಂಪತಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಮಗು ಅನಾಥವಾಗಿದೆ.